ಅಣ್ಣ ನಿಂದು ಎರಡೆರಡು ಸಲ ಮಾಡೀನಿ. ऋग्वेदोक्तसूक्तेन अभिषेके योगः। अहं रुद्रेभिर्वसुभिश्चराम्यारोग्यमाविदात्ममानं महीयते धनं धान्यं पशुं बहुपुत्रलाभं शतसंवत्सरं दीर्घमायुः। ಎಲ್ಲ ಏನು ಬ್ಯಾಗ್ ಎಲ್ಲ ಆಮೇಲೆ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಕಾದ್ರೆ ಮತ್ತೆ ಮಾಡ್ತಾರೆ. ಲೈಟ್ ಆರಿಸ್ತೀವಿ. ಎಲ್ಲರೂ ಬಂದು ಹಾಕಿಬಿಟ್ಟೆ ಹಾಂ ಇದು ಎಲ್ಲದಿಲ್ಲ ಗಂಧದಿರಲಿ ಅಲ್ಲ, ಗಂಧ ತೀರ್ಥದ್ದು ಮಿಕ್ಸ್ ಮಾಡುವ ಒಂದು ಇದಕ್ಕೆ लक्ष्यात्मने नमः। चिदंबर सर्वगत एकात्मने नमः। चिदंबर शाश्वत नित्यानंदाय नमः। चिदंबर विवर मलमोचनाय नमः। चिदंबर अचल रूपात्मने नमः। चिदंबर सर्वदेशास्ति भूतात्मने नमः। चिदंबर भावातीत सद्भाविने नमः। चिदंबर त्रिगुणरहित निर्गुणात्मने नमः। चिदंबर सद्गुरु सद्वस्तु ಎಲ್ಲ ಏನು ಬ್ಯಾಗ್ ಎಲ್ಲ ಆಮೇಲೆ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಕಾದ್ರೆ ಮತ್ತೆ ಮಾಡ್ತಾರೆ. ಲೈಟ್ ಆರಿಸ್ತೀವಿ. ಎಲ್ಲರೂ ಬಂದು ಹಾಕಿಬಿಟ್ಟೆ ಹಾಂ
ಇದು ಎಲ್ಲದಿದೆಯಾ ಗಂಧದ್ದಿರಲಿ ಅಲ್ಲ ಗಂಧ ತೀರ್ಥದ್ದು ಮಿಕ್ಸ್ ಮಾಡುವ ಒಂದು ಇದಕ್ಕೆ ಇನ್ನು ಚೂರಿಗೆ ಬರ್ರಿ ಕೊಟ್ಟಿ ತಂದು ಬಿಡ್ರಂಗೆ ಎಲ್ಲ ಸೈಡಿಗೆ ಆಹಾ ಭಾಳ ಚೆನ್ನಾಗಿದೆ ನೋಡಿ ಲಕ್ಷ್ಮಿ ಡ್ರೆಸ್ ಅಂತ ಇರುತ್ತೆ ಗುರುಳೆ ಲಕ್ಷ್ಮಿದು ಬಟ್ಟೆ ಲಕ್ಷ್ಮೀದ್ ಬಟ್ಟೆ ಇತ್ತಿಲ್ಲ ಗುರುಳೆ ಬರಲ್ಲ ಆಚೆ ಬನ್ನಿ ಬನ್ನಿ ಬರ್ರಿ ಅಷ್ಟು ಬರ್ತಾ ಇದೆ ಫೋಟೋ ಇದ್ರಾಗ ಬರೇ ಮುಖ ಅಷ್ಟ ಕಾಣ್ತದೆ ಅದಕ್ಕೆ ಅದು ಆ ಲೈಟು ಫೋಟೋ ರಿಫ್ಲೆಕ್ಟ್ ಆಗ್ತಾ ಇತ್ತು ಅಷ್ಟು ಝೂಮ್ ಆಗ್ಬಿಡುತ್ತೆ ಇಷ್ಟೊಂದು ಬೇಡವಾ ನೀವೇ ಮಾಡ್ಬೇಕಾರೆ ಅದನ್ನು ಝೂಮ್ ಮಾಡಿದ್ರೆ ಬ್ರೈಟ್ ಓ ಇದು ಜಾಸ್ತಿ ಮಾಡಿದಾಗ ಪಿಕ್ಸಲ್ ಜಾಸ್ತಿ ಆಗುತ್ತೆ ಸಾಕು ಬರಲ್ಲ ಆಚೆ ಬನ್ನಿ ಬನ್ನಿ ಬರ್ರಿ ಅಷ್ಟು ಬರ್ತಾ ಇದೆ ಫೋಟೋ ಇದ್ರಾಗ ಬರೇ ಮುಖ ಅಷ್ಟ ಕಾಣ್ತದೆ ಅದಕ್ಕೆ ಅದು ಆ ಲೈಟು ಫೋಟೋ ರಿಫ್ಲೆಕ್ಟ್ ಆಗ್ತಾ ಇತ್ತು ಅಷ್ಟು ಝೂಮ್ ಆಗ್ಬಿಡುತ್ತೆ ಇಷ್ಟೊಂದು ಬೇಡವಾ ನೀವೇ ಮಾಡ್ಬೇಕಾರೆ ಅದನ್ನು ಝೂಮ್ ಮಾಡಿದ್ರೆ ಬ್ರೈಟ್ ಓ ಇದು ಜಾಸ್ತಿ ಮಾಡಿದಾಗ ಪಿಕ್ಸಲ್ ಜಾಸ್ತಿ ಆಗುತ್ತೆ ಸಾಕು
ಲಕ್ಷ್ಮಿ ಡ್ರೆಸ್ ಅಂತ ಇರುತ್ತೆ ಗುರುಳೆ ಲಕ್ಷ್ಮಿದು ಬಟ್ಟೆ ಲಕ್ಷ್ಮೀ ಬಟ್ಟೆ ಇತ್ತಿಲ್ಲ ಗುರುಳೆ. ಫೋಟೋನು ವಿಡಿಯೋ ಇಡೋದು ಇದಕ್ಕೆ ಹಾಕಲಿಕ್ಕೆ ಈ ಲೈಟ್ ಆರ್ಸೋಣ ಒಂದು ನಿಮಿಷ. ಬೇಡ ಅಲ್ಲ ಈ ಕಡೆದು ಅವ್ರದ್ದು ಚಿದಂಬರನ ಮುಖದ ಮೇಲೆ ಬೀಳ್ತಾ ಇದೆ, ಅವ್ರ ಮುಖನೇ ಕಾಣಲ್ಲ. ಈ ಹೂವು ಕಣೆ ಹೂವು ಕೊಡ್ತೀರಿ ಜೋಡ್ಸೋಣ ಹ್ಞೂ ಕೊಟ್ಟು ಹಾಂ ಹಣ್ಣು ಲಾಸ್ಟಿಗೆ ನೋಡು ಅಲ್ಲ ಆಗಲ್ಲ, ಅಲ್ಲಿ ಕಾಲಿಗೆ ಹಾಕ್ತಾ ಇದ್ದಾರೆ, ಒಬ್ಬರು ಮೇಲಕ್ಕೆ ಹಾಕ್ತಾ ಇದ್ದಾರೆ, ಏನು ಮಾಡೋದು? ಈ ಜೈ Ah
ಆರತಿ ಮಾಡ್ತಾರೆ ಆ ಕಡೆ ಬಂದ ಹೋಗ ಯಾರು ಹೊಡೆಯಲ್ಲ ಹೋಗಿ ರೆಕಾರ್ಡಿಂಗ್ ಮಾಡೋದಿಲ್ಲ ಅವಾಗಲಿಂದ ಮಾತಾಡಿ ಜಯ ದೇವ सकलं चिदम्बरायेति समर्पयामि शिव 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 ताम्ब चिदम्बर हर हर ताम्ब चिदम्बर शिव 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 ಅಡ್ಡ ಬರಬೇಡ್ರಿ ವಿಶೇಷವಾಗಿ 3 ವರ್ಷಕ್ಕೊಮ್ಮೆ ಬರುವಂಥ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಅನ್ನುವಂಥ ಒಂದು ವಿಶೇಷವಾದ ಸಾಮಾಜಿಕ ಸಂಘದೊಳಗೆ ದಾನ ಕರ್ಮಾದಿಗಳಿಗೆ ದಾನ ಮಾಡಬೇಕು. ಅದರೊಳಗೆ ಮತ್ತು 33 ಒಂದು ವಿಶೇಷ ಈ ದಾನದೊಳಗೆ ದಾನ ಕವಡೆ ಕಪ್ಪು ದಾನ ಕಪ್ಪು ದಾನವನ್ನು ಜಾಸ್ತಿ ಹೇಳ್ತಾರೆ. ಈ ಒಮ್ಮೆ ತುಕಾರಾಮ್ ಮಹಾರಾಜ ವಿಚಾರ ಹೇಳ್ತಾರೆ. ಹೆಂಗದ ಅಂತ ತುಕಾರಾಮ್ ಮಹಾರಾಜರಿಗೆ ದೇವಾಂಗೇಲಿ ಋಣಿ ನಾಮ ಗೆದ್ದ ಅಂತ ಒಂದು ಮಾತು ಬರ್ತಾನೆ. ದೇವ್ರು ಯಾವಾಗ ನಮ್ಮ ಋಣಿ ಆಗ್ತಾನಪ್ಪ ಅಂತ ಕೇಳಿದ್ರೆ ನಾಮಸ್ಮರಣೆ ಮಾಡಿ 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 ಮತ್ತು ಏನು ಕೇಳದೇ ಇದ್ರೆ ಭಗವಂತನ ಹತ್ರ ಏನು ಕೇಳದೇ ಇದ್ರೆ ಚಿಂತೆ ಹಚ್ಕೊಡ್ತಾನೆ. ಏನು ಮಾರ ಒಂದರ ಕೇಳಬೇಕು ಪಗಾರ. ಈ ಕೆಲಸ ಎದಕ್ಕೆ ಮಾಡಿದ್ರಿ? ಪಗಾರ ಬೇಕಂತ ಕೆಲಸ ಮಾಡಿದ್ರಿ. ಮತ್ತು ಪಗಾರನ ಕೇಳಿದ್ರೆ ಹೊಟ್ಟೆ ಕಂಟಾಗ್ತದೆ. ಹಂಗೆ ಭಗವಂತಗೆ ಇದ್ರೊಳಗೆ ಇನ್ನೊಂದು ಹೇಳ್ತಾರೆ. ಭಗವಂತ ಋಣಿ ಆಗ್ಬೇಕಾದ್ರೆ ಇನ್ನೊಂದು ರೀ, ಈ ಗಂಡ್ಮಕ್ಳಿಗೆ ಭಜನಿ ಅದು ಹೇಳ್ಯಾರ, ಹೆಣ್ಮಕ್ಳಿಗೆ ಒಂದು ವಿಶೇಷ ಹೇಳ್ಯಾರ. ಉಪಕಾರಣೆ ಅಂತ ಉಪಕಾರಣೆ ಮಾಡೋದಕ್ಕಂತ ನಮ್ಮ ಅಪ್ಪಾಜಿ ಯಾವತ್ತು ಒಂದು ಏನಂದ್ರೆ ಇವತ್ತಿನ ಉಪಕಾರಣೆ ಏನು ಉಪಕಾರಣ ಇರುತ್ತೆ ದೇವ್ರ ಸಾಮಾನುಗಳಂತ ಏನೇನವಲ್ಲ ಇವತ್ತ ತೊಳೆದಿಡ್ಬೇಕಂತ.
ಅದನ್ನು ತೊಳೆದಿಡುವುದರಿಂದ ಭಗವಂತ ನಿಮ್ಮ ಮ್ಯಾಲ ಉಪಕಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ನೀವು ಏನಾದರೂ ಭಗವಂತ ನಿಮ್ಮ ಮ್ಯಾಲ ಹೆಚ್ಚಿಗೆ ಪ್ರೀತಿ ಮಾಡಬೇಕಾದ್ರೆ ಅವನು ಆ ಸಾಮಾನುಗಳು ಏನವಲ್ಲ ಗಂಟಿಂದ ಹಿಡ್ಕೊಂಡು ನಾವು ತುಂಬ ಹೊರಗಿಟ್ಟು ಬರ್ತೇವೆ, ಹೌದಲ್ಲ? ಅದಕ್ಕೆ ಆ ಸ್ವಚ್ಛಗೆ ದೇವರ ಸಾಮಾನುಗಳನ್ನು ಎಷ್ಟು ತೊಳೆದಿಡ್ತೀವಿ, ವಿಶೇಷ ಅವ್ವಂದ್ರಿಗೆ ತಾಯಂದ್ರಿಗೆ ವಿಶೇಷ ಎಷ್ಟು ಇರ್ತೀವಿ ಅಂದರೆ ಭಗವಂತ ನಿಮ್ಮ ಮ್ಯಾಲ ಉಪಕಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ನಿಮಗೆ ಏನು ಬಂದಿರ್ತದೆ ಉಪಕಾರ ಏನು ನೀವೇನು ಮಾಡೋದು ಅಂತಂದ್ರೆ ಅವನು ಆ ಉಪಯೋಗ ಮಾಡುವಂಥ ಸಾಮಾನುಗಳನ್ನು ಸ್ವಚ್ಛತೆ ತೊಳೆದಿರುವುದರಿಂದ ಅದು ಉಪಕಾರನೇ ಅಂತಲೂ ಬಂದವರು. ಯಾರು ಉಪಕಾರ ರೀ? ಉಪಕಾರ ತೀರಿಸೋದ್ರಿ. ಹಂಗೆ ಇಲ್ಲಿ ತುಕಾರಾಮ್ ಮಹಾರಾಜರ ವಿಚಾರ ಏನಾಗಿತ್ತಂದ್ರೆ ಸಾಕಷ್ಟು ಸಾಕಾಗೋಗಿತ್ತು ನಮಗೆ. ಮಾರಾಯ ಸಾಕು, ಏನಾದರೂ ಕೇಳು ಅಂತಿದ್ದಂತೆ, ಏನಾದರೂ ಕೇಳು ಮಾರಾಯ, ಏನು ಕೇಳಿದ್ರು ಏನು ಕೇಳಬಾರ್ದು. ವಿಚಿತ್ರ, ಮನ್ಯಾಗ ಊಟಿಲ್ಲ ಕೇಳಂಗಿಲ್ಲ, ಬೇಕಾದ್ರೆ ಹಿಂಗೆ ಹರಕತ್ತ ತಂದು ಕೊಡೋನು ನಿಂತು. ಏನಾಗಿತ್ತಂದ್ರೆ ಮನೆ ಒಳಗೆ ನೀತಿ ಬೈತಿಲ್ಲ ಅವನಿಗೆ. ತುಕಾರಾಮ್ ಮಹಾರಾಜರು ಹೆಂಡತಿ ಜಿಜಾಬಾಯಿ ಅವ್ರಿ ನಿಂತು ಬೈಯಕ್ಕೆ ಹೌದ್ರಿ ಬೇಜಾನ. ಹಾಂ, ನಿಂತು ಬೈತಿಲ್ಲ. ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ವಿಚಿತ್ರ, ಭಗವಂತ ಒಬ್ಬ ಗುಣಾದ್ರಾಗಿರುವಂಥ ಒಬ್ಬ ಶೆಟ್ರಿಗೆ ಆರಾಮಿಲ್ಲ, ತ್ರಾಸಾಗ್ಯದ. ಅವ ಪಾಂಡ್ರಂಗ ತಗೊಂಡು ಕೇಳಿಬೋದ, ಅಪ್ಪ ನಾನು ಭಾಳ ನಿನ್ನ ಮನ್ಯಾಗ ಎಲ್ಲರಿಗೂ ತ್ರಾಸ ಮಾಡಾಗ್ಯದ, ನನ್ನ ಕೆಲಸ ಮಾಡು. 3 ತಿಂಗಳ ಕಾಲ 3 ತಿಂಗಳು ಏನು ಮಾಡ್ಬೇಕಪ್ಪ ಅಂದ್ರೆ 8 ಮಂದಿಗೆ ಆಗೋಷ್ಟು ಅಡಿಗೆ ನೀನು ಅಕ್ಕಿ, ಬ್ಯಾಳಿ, ಗೋಧಿ, ರವಾ ಅದೆಲ್ಲ ನಿತ್ಯ ಶೀರಾ ಅಂತ ಹೇಳಿದ್ರೆ ನಾವು ಶೀರಾ ಒಯ್ದು ತುಕಾರಾಮ್ ಮಾಡೋದ್ರ ಮನೆಗೆ ಒಯ್ದು ಕೊಡೋದು. ದಿನಾನವ ಪುನಾದಿಂದ ದೇವಕ್ಕೆ ಬಂದು ಅವ್ರ ಮನೆಗೆ ದಿನಾಲು ಕೊಡ್ಬೇಕು. ದಿನಕ್ಕೆ ಕೊಟ್ಟ ಹೆಂಗಿರ್ತಂದ್ರೆ 8 ಮಂದಿ ಊಟ ಆಗುತ್ತೆ, ಅಷ್ಟು ಕೊಡು ಅಂತ ಹೇಳಿದ್ರು. ಪಟ್ಟ ಇಷ್ಟು ಸೇರಿ ಕೊಡು, ಹಿಂಗೆ ಕೊಡು ಅಂತ ಕನಸಿನಾಗ ಬಂದು ಆ ಶೆಟ್ಟಿ ಗಿಡ. ಯಾಕಂದ್ರೆ ನೀವು 3 ತಿಂಗಳು ಧ್ಯಾನ ಮಾಡಲಿಕ್ಕೆ ಅಲ್ಲಿ ಕೊಡೋಂತಾನೆ ತುಕಾರಾಮ್ ಮಹಾರಾಜ. ಮತ್ತು ಚಿಂತಿ ಖರ್ಚು ಯಾರಿಗೆ? ಚಿಂತಿ ಪಾಂಡುರಂಗರಿಗೆ. ಹೀಗೆ ಭಗವಂತ ಉಪಕಾರಕ್ಕೆ ಕೆಡಿಸುವಂಥ ಕೆಲಸ ಯಾರ ಕಡೆ ಅಂತಂದ್ರೆ ಭಕ್ತರ ಕಡೆ. ಕಡಿಗೆ ತುಕಾರಾಮ್ ಮಹಾರಾಜರನ್ನ ಕಡಿಮೆ ಟೈಮ್ ಇನ್ನೇನು ಅವರು ವೈಕುಂಠ ಹೋಗಿರ್ತಾರೆ, ಆ ಟೈಮಿಗೆ ಏನಾದರೂ ಕೇಳು ಅಂದಾಗ ಒಂದು ಇಚ್ಛಾವಂತ ಕೇಳ್ತೀನಿ. ಏನಂದ್ರೆ ಮುಂದಿನ ಜನ್ಮಕ್ಕೂ ನೀನು ಭಕ್ತಾಗೆ ಇರುವಂಗೆ ಆಶೀರ್ವಾದ ಮಾಡು ಅಂತ ಕೇಳಿದ. ಭಗವಂತ ಏನೋ ಕೇಳ್ತಾನಂತ ಆಶೆ ಇಟ್ಕೊಂಡು ಕೊಟ್ಟಿದ್ದ. ಮತ್ತು ಇದನ್ನೇ ಕೇಳಿದಳು ಮಾರಾಯ ಅಂದಾಗ ಮನಸ್ಸು ಒಂಥರ ಮುಖ ಸಪ್ ಮಾಡಿದಂತ. ಪಾಂಡುರಂಗಿಗೆ ಸಪ್ ಮಾಡಿದ ನೋಡಿ ತುಕಾರಾಮ್ ಮಹಾರಾಜರಿಗೆ ತ್ರಾಸ. ಯಾಕಂದ್ರೆ ನಾನು ಕೇಳಿದ್ದೀನಿ ಅವ್ರು ತ್ರಾಸ ಆಗ್ತಾನೆ. ಬರೀ ಮನುಷ್ಯ ಒಪ್ಪಿಸಂತಿಲ್ಲ, ತಪ್ಪಾಗ್ತಾನು. ಬೇಡ, ಈ ಕ್ಯಾನ್ಸರು ಬೇರೆ ಕೇಳ್ತೀನಿ ಅಂದ. ಮತ್ತೆ ಇನ್ನೊಂದು ಬೇರೆ ಇರೋದು ಕೇಳ್ತಿರೋದು ಖುಷಿಯಾಗಿ ಏನು ಮಾರಾಯ ಒಂದು ಕೇಳಂದ. ಏನಿಲ್ಲ, ನೆಕ್ಸ್ಟ್ ಏನು ಮಾಡಿ ಮುಂದೆ ನಿಮ್ಮ ಮನುಷ್ಯ ಒಪ್ಪಿಸು ತ್ರಾಸ ಆದ್ರೆ ಒಂದು ಕೆಲಸ ಮಾಡು, ಈ ಒಂದು ನಾಯಿಯಾಗಿ ಹುಟ್ಟಿಸು. ಆ ನಾಯಿ ಹೆಂಗಿರ್ಬೇಕಪ್ಪ ಅಂದ್ರೆ ಸಂತರು ತಿಂದು ಉಳಿದು ಎಲ್ಲಿ ಹೋಗಿತಾರಲ್ಲ ಅದನ್ನ ತಿಂದು ಬದುಕಬೇಕು, ಅಂಥದ್ದನ್ನು ಮಾಡಿ ಹೋಗಿ ಅಂದ. ಮಾಡ ಇಂಥ ತೊಡೆ ತಗೊಂಡಂತ ಮಾಡ್ರಂಗ ಇನ್ನೂ ತ್ರಾಸಾಗಿ ಇದು ಕ್ಯಾನ್ಸರ್, ಇದನ್ನು ಬಿಟ್ಟುಕೊಡು. ಇದು ಬ್ಯಾಡ, ಇನ್ನೊಂದು ಕೇಳ್ತಾರೆ ಬದಲು ಹತ್ಕೊಡಂದ. ಏನಪ್ಪ ಏನಿಲ್ಲ, ಒಂದು ಕಪ್ಪಿಯಾಗಿ ಹುಟ್ಟಿಸು. ಆ ಕಪ್ಪಿಗೆ ಸಾಧು ಸಂತ ಸ್ನಾನ ಮಾಡ್ತಿರ್ತಾರೆ, ಅವ್ರು ಮುರಿ ಒಳಗೆ ಬಿಟ್ಟಿರ್ಬೇಕು ಅಂಥದ್ದು ಮಾಡಿ. ಏನಾಗ್ಯಂದ್ರೆ ಒಟ್ಟಾಟಕ್ಕೆ ಏನು ಹೇಳ್ಬೇಕಂದ್ರೆ ಆ ಸುಖ ಏನಿದಪ್ಪ ಅಂತ ಕೇಳಿದ್ರೆ ಸಾಧು ಸಂತರ ಜೋಡಿನ ಅದ, ಸಾಧು ಸಂತರ ಪಾದದೊಳಗನ ಅದ. ಇದು ಗೊತ್ತಿರುತ್ತೆ ಯಾರಿಗೆ ಎಲ್ಲೂ ಇಲ್ಲ. ನಿಮ್ಗೆ ಏನು ಸುಖ, ಇಷ್ಟು ಆನಂದ ಎಲ್ಲಿ ಸಿಗಂಗಿಲ್ಲ. ಎಲ್ಲಿ ಸಿಗ್ತದೆ ಅಂದ್ರೆ ಸಾಧು ಸಂತರ ಪಾದದ ಬುಡಕ. ಅದಕ್ಕೆ ನಮ್ಮ ಚೇತನ ಏನು ಮಾಡಿದ, ಚೇತನ್ ಚಕ್ರವರ್ತಿ ಏನು ಹೇಳಿದ, ಯಾರೇ ಏನಿಲ್ರಿ ಇದನ್ನ 10 ಭಜನೆ ಕಟ್ಟಿದ್ದು ಅಷ್ಟ 33 ಬಂದು ಹೇಳಿದ್ರು. 133 ಸಲ ಮತ್ತು 33 ದೇವತೆ ನೋಡ್ರಿ, 3 ಮತ್ತು ಏನು ಮಾಡೋದು, ಭಜನೆ ಮಾಡೋದು, ಒಟ್ಟರು ಊಟಕ್ಕೆ ಹಾಕೋದು, ಏನು ಇದೇ ಸುದ್ದಿ. ಹಂಗಾದ್ರೆ ಇಲ್ಲಿ ಸುಖ ಎಲ್ಲದಪ್ಪ ಅಂತೇಳಿ ಇಲ್ಲೇ ಸುಖ. ಈಗ ನಾವೆಲ್ಲ ಬಂದಂಥ ವಿಷ್ಣು ಸ್ವರೂಪರು ಅಂತ ತಿಳ್ಕೊಂಡು ಈ ವಿಷಯವಾಗಿ ಆರಾಧನೆ ಮಾಡುವಂಥದ್ದು. ನನಗೆ ಮುಂದೈದೆ ಏನು ನೋಡಪ್ಪ ಬಡ ಅವ್ರಿಗೆ ಕುಂಕುಮ ಕೊಡ್ತೇನೆ, ಅದನ್ನು ಮಾಡ್ತೇವೆ. ಒಟ್ಟು ಈ ಕ್ಷಣದೊಳಗೆ ದಾನ ಧರ್ಮಗಳನ್ನು ಮಾಡಂತಿದ್ದಾರೆ. ಮತ್ತು ಇನ್ನೊಂದು 10 ದಿನ ಉಳಿತು. ಈ ಕ್ಷಣದಾಗ ಯಾರ್ಯಾರಿಗೆ ಏನೇನು ಸಾಧ್ಯದ, ಮುತ್ತೈದ್ಯಾರಿಗೆ ಉಡಿ ತುಂಬಿದ್ರು, ಅವ್ರಿಗೆ ಹಣ್ಣು ಉಚಿತ ಕರಡಿ ಕೊಡಂತಿದ್ದಾರೆ. ಕರಡಿ ದಾನ ಮಾಡಿ, ಅದನ್ನು ಒಳ್ಳೇದು ಮಾಡಿ. ಇದೇನದಲ್ಲ ಒಟ್ಟಾರೆ ಒಟ್ಟು
ಇವತ್ತು ಏನು ಮಾಡಿದ್ರು ಚೇತನ ಗುರು ಪಾದ ಪೂಜೆ ಮಾಡೋದು, ಗುರುವಿನ ಸೇವಾ ಮಾಡೋದು ಮತ್ತು ಗುರುಗಳ ಮುಂದನ ಅಭಂಗ ಇರೋದು. ಬೇರೆ ಏನೋ ಮಾಡಿದ್ರಿ ರಾಜರ ಮಠದಾಗ ಇರೋ ಸುದ್ದೇವೆ, ಬೇರೆ ಏನಿದೆ ಅಂಥದ್ದು. ಮತ್ತು ಅದು ಇರೋ ಪರಂಪರೆ ಇರೋದ್ರಿಂದ ಇದನ್ನ ಮಾಡೋದು. ಇವತ್ತು ಇಷ್ಟು ಮಂದಿ ಕೂಡ್ತಾರೆ ಕಲ್ಪನಾನೇ ಇಲ್ಲ. ನೀವು ಮಲೇಷ್ಯಾ ಬರ್ತಾನಂತೂ ಕಲ್ಪನಾ ಇಲ್ಲ. ಹಿಂಗೆ ನಿಜ ಅವರವರೆಲ್ಲ ಕೂಡಿದ್ರು ಆನಂದ ಆಗ್ತದೆ. ಮತ್ತು ಇದ್ರ ಫಲ ಏನಲ್ಲ ಖಂಡಿತ ಖಂಡಿತ ಇದ್ದೇ ಇರ್ತದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಪುರುಷೋತ್ತಮ ಮಾತ್ರ ಟೈಮ್ ಭಾಳ ಇದೆ. ಎಲ್ಲರಿಗೂ ಹೋಗಿ ಪ್ರಸಾದ ಮುಗಿಸಿ ಕೆಲಸ ಮಾಡಿ ಭಗವಂತ ಎಲ್ಲ ಒಳ್ಳೇದು ಮಾಡಿ. ಸದ್ಗುರುನಾಥ ಮಹಾರಾಜ್ ಕಿ ಜೈ.